ಕರೆಕ್ಟ್ ಸರ್. ಬದಲಾವಣೆ ಆಗಬೇಕು ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇದೆ. ತಮಿಳ್ನಾಡು ಜನ ಕೂಡ ನೀವೇ ಹೇಳ್ದಾಗ ಬದಲಾವಣೆಗೋಸ್ಕರನೇ ವಿಜಯ್ ಅವ್ರಿಗೆ ಓಟ್ ಹಾಕಿದ್ದು. ಬಟ್ ಅಲ್ಟಿಮೇಟ್ಲಿ ಏನಾಯ್ತು ನೋಡಿ, ಇವತ್ತು ವಿಜಯ್ ಅವ್ರು ಯಾರ್ಯಾರ ವಿರುದ್ಧವಾಗಿ ಮಾತನಾಡಿದ್ರು ಕ್ಯಾಂಪೇನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಫ್ಯಾಮಿಲಿ ಪಾಲಿಟಿಕ್ಸ್, ಫಾರ್ ಎಕ್ಸಾಂಪಲ್ ಇನ್ಯಾವುದೋ ಒಂದು ಪಕ್ಷ ಕ್ಯಾಸ್ಟ್ ಹೆಸರಲ್ಲಿ ಕಮ್ಯುನಲ್ ವಿಚಾರಗಳನ್ನ ಮುಂದಿಟ್ಕೊಂಡು ಇವ್ರು ಎಲ್ಲರನ್ನೂ ಸಮಾಜವನ್ನು ಒಡಿತಿದ್ದಾರೆ. ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನನಗೆ ಓಟ್ ಹಾಕಿ ಅಂತ ಹೇಳಿ ವಿಜಯ್ ಅವರು ಪ್ರಚಾರ ಮಾಡಿದ್ರು, ಜನ ಓಟ್ ಹಾಕಿದ್ರು. ಬಟ್ ಈಗ ವಿಜಯ್ ಅವರು ಮತ್ತೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅದೇ ಪಕ್ಷಗಳ ಹತ್ರ ಹೋಗ್ತಿದ್ದಾರೆ. ಕಾಂಗ್ರೆಸ್ ಸಪೋರ್ಟ್ ಬೇಕು, IUML ಸಪೋರ್ಟ್ ಬೇಕು, ಲೆಫ್ಟ್ ಪಾರ್ಟಿ ಸಪೋರ್ಟ್ ಬೇಕು. ಸೊ ಅಲ್ಟಿಮೇಟ್ಲಿ ಮತ್ತೆ ಅಲ್ಲಿಗೆ ಬಂದು ನಿಂತು ಬಿಡುತ್ತಲ್ಲ. ಹೇಳಿ, ಒಂದು ನಿಮಿಷ ಹೇಳ್ತೀನಿ. ಇದೊಂದು ಪಾಠ ಅಲ್ವಾ? ನೆಕ್ಸ್ಟ್ ಜನ ಯಾರನ್ನಾರ ತರಬೇಕು ಅಂದರೆ ಫುಲ್ ಮೆಜಾರಿಟಿ ಕೊಡ್ತಾರೆ. ಏನು ಹೇಳಿ, ಕರೆಕ್ಟ್ ಅಲ್ವಾ? ಆ ಥರನೇ ಆಗಬೇಕಲ್ವಾ? ಆವಾಗ ಇದೆಲ್ಲ ಇರಲ್ಲ ಅಲ್ವಾ? ಇದೊಂದು ಪಾಠ ಖಂಡಿತ. ಇದು ಫಸ್ಟ್ ಸ್ಟೆಪ್ ಆಗಿದೆಯಲ್ಲ. ಒಬ್ಬರು ಬಂದಾಗ ಯುವಕರೆಲ್ಲ ಬಂದು, ಇವಾಗ ಯುವಕರೆಲ್ಲ ನೋಡ್ತಾ ಇದ್ದಾರೆ ಅಲ್ವಾ, ಈ ಥರ ಎಲ್ಲ ಆಗ್ತಾ ಇದೆ, ಇನ್ನೊಂದು 10 ಸೀಟ್ ಇದ್ಬಿಟ್ಟಿದ್ರೆ ಅವ್ರಿಗೆ ಚೆನ್ನಾಗಿರೋದಲ್ಲ, ಇನ್ನೊಂದು 20 ಸೀಟ್ ಕೊಟ್ಟಿದ್ರೆ ಚೆನ್ನಾಗಿರೋದಲ್ಲ ಅನ್ಸುತ್ತಲ್ವಾ? ಆ ಬದಲಾವಣೆ ಜನರಲ್ಲೂ ಆಗುತ್ತೆ ಇದೆಲ್ಲ ನೋಡಿದಾಗ. ನಾನು ಆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ.